ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದರೆ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಏನೇನು ಬೇಕು ವಸ್ತುಗಳು, ಲಕ್ಷ್ಮಿಗೆ ಯಾವೆಲ್ಲ ವಸ್ತುಗಳು ಪ್ರಿಯ ಅಂತ. ಮೊದಲಿಗೆ ಬಳೆ ಮತ್ತು ಬಿಚ್ಚೋಲೆ. ನಾನು ಪುಟ್ಟ ಪುಟ್ಟ ಗಾಜಿನ ಬಳೆಗಳನ್ನ ತೊಗೊಂಡಿದ್ದೀನಿ. ಹಾಗೆ ಅಮ್ಮನವರಿಗೆ ಏಲಕ್ಕಿ ಲವಂಗ ಅಂದರೆ ಸುಗಂಧ ಭರಿತವಾದದ್ದು ತುಂಬಾ ಇಷ್ಟ. ಹಾಗೆ ನೆಕ್ಸ್ಟು ಶ್ರೀಶಂಕು, ಇದು ಕೂಡ ತುಂಬಾ ಶ್ರೇಷ್ಠವಾದದ್ದು. ನೆಕ್ಸ್ಟ್ ಬಂದು ಅಮ್ಮನವರಿಗೆ ಅಷ್ಟೋತ್ತರಕ್ಕಾಗಿ ಅಮ್ಮನವರದ್ದು ಮುಖಪದ್ಮ ಇರೋವಂಥದ್ದು ಮತ್ತು ಹಿಂದೆ ಶ್ರೀಯಂತ್ರ ಇರೋವಂಥದ್ದನ್ನು ನಾನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಹಿತ್ತಾಳೆಯಿಂದ ತೊಗೊಂಡಿರೋದು. ನೆಕ್ಸ್ಟ್ ಇದು ಶ್ರೀಫಲ, ನೀವು ನೋಡ್ತಾ ಇರ್ಬೋದು ಈ ಥರ ಇರುತ್ತೆ. ನೆಕ್ಸ್ಟು ಅಮ್ಮನವರಿಗೋಸ್ಕರ ನಾನು 5 ಕವಡೆಗಳನ್ನ ತೊಗೊಂಡಿದ್ದೀನಿ. ಅಂದರೆ ಮೇಲೆಲ್ಲ ಯೆಲ್ಲೋ ಕಲರ್ ಇರುತ್ತೆ. ನೆಕ್ಸ್ಟು 5 ಗೋಮತಿ ಚಕ್ರಗಳನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು 5 ಗುಲಗಂಜಿಗಳನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಕಮಲದ ಬೀಜಗಳು 5, ಅದನ್ನು ಕೂಡ 5 ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಜವಾದು ಪೌಡರು, ಅಮ್ಮನವರಿಗೆ ಸುಗಂಧ ಭರಿತವಾದದ್ದು ಅಂತಂದರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೋಸ್ಕರ ಆ ಪೌಡರ್ಗಳನ್ನೆಲ್ಲ ತೊಗೊಂಡಿದ್ದೀನಿ. ಕಸ್ತೂರಿ ಆಗಿರ್ಬೋದು, ಪುನಗು ಆಗಿರ್ಬೋದು, ಲತಾ ಕಸ್ತೂರಿ ಆಗಿರ್ಬೋದು, ಇವೆಲ್ಲ ಸುಗಂಧ ಭರಿತವಾದ ವಸ್ತುಗಳು ಅಮ್ಮನವರಿಗೆ ತುಂಬಾನೇ ಪ್ರಿಯ. ಆಮೇಲೆ ನಾನು ಈ ತರ ಮೊಳಕೆ ಹೊಡೆದಿರುವಂತಹ ಅರಿಶಿಣದ ಕೊಂಬುಗಳನ್ನ ತಗೊಂಡಿದ್ದೀನಿ. ಇದು ಕೂಡ ಅಮ್ಮನವರಿಗೆ ತುಂಬಾ ಶ್ರೇಷ್ಠ. ಚಿನ್ನದ ತಾಳಿ ಇಲ್ಲ ಅಂತಂದ್ರೆ ನಾವು ಇದನ್ನ ಈ ತರ ಮೊಳಕೆ ಹೊಡೆದಿರುತ್ತೆ ಅಲ್ವಾ, ಅದನ್ನ ಕಟ್ಟಿ ನಾವು ತಾಳಿಯಾಗಿ ಹಾಕಬಹುದು. ಆಮೇಲೆ ಪಚ್ಚ ಕರ್ಪೂರ, ಇದು ಕೂಡ ಸುಗಂಧ ಭರಿತವಾದದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಬಟ್ಲ ಅಡಿಕೆಗಳನ್ನ ತಗೊಂಡಿದೀವಿ. ನಾವು ಅಮ್ಮನವರಿಗೆ ಮಡ್ಲಕ್ಕೆ ಎಲ್ಲ ತುಂಬಬೇಕಾದ್ರೆ ಈ ತರ ಬಟ್ಲಡಿಕೆ ಇಡಬೇಕು. ನೆಕ್ಸ್ಟ್ ಇದು ಕೂಡ ಪೂರ್ಣ ಅಡಿಕೆನ ತಗೊಂಡಿದ್ದೀನಿ. ಇವಿಷ್ಟು ಕೂಡ ಅಮ್ಮನವರಿಗೆ ತುಂಬಾ ಪ್ರಿಯವಾದ ವಸ್ತುಗಳು ಅಂತಾನೆ ಹೇಳ್ಬಹುದು. ಅಮ್ಮನವರಿಗೆ ಇವುಗಳನ್ನ ಅರ್ಪಿಸಿ ಸಕಲ ಇಷ್ಟಾರ್ಥಗಳನ್ನ ಪಡ್ಕೋಬಹುದು. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.